ಓಕೆ ಡಾಕ್ಟರ್, ಈಗ ತುಂಬ ಜನಕ್ಕೆ ಇರುವಂಥದ್ದೊಂದು ಭಯಾನಕವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ಅದು ಯಾರಿಗೆ ಬರುತ್ತೆ ಇದು ಅಂತ ಹೇಳಿ. ಈಗ ನೀವು ಹೇಳಿದ್ರಿ ಒಂದೊಂದ್ಸಲ ಫುಡ್ಡಲ್ಲಿ ಹೋಗುತ್ತೆ ಅಂತ ಹೇಳಿ, ಒಂದೊಂದ್ಸಲ ಮಕ್ಕಳು ತಿನ್ನೋ ಜಂಕ್ ಫುಡ್ಡಲ್ಲಿ ಬರುತ್ತೆ ಅಂತ ಹೇಳಿ. ಇದನ್ನು ಹೊರತುಪಡಿಸಿ ಏನಾದರೂ ಉದ್ಯೋಗಕ್ಕೆ ಅನುಸಾರವಾಗಿ ಬರುವಂಥ ಸಮಸ್ಯೆನ ಅಥವಾ ಬೇರೆ ಥರದ ಆಹಾರಗಳನ್ನು ಸೇವಿಸಿದಾಗ ಬರಬಹುದಾ, ಹೇಗೆ ಬೇರೆ ಏನಾದರೂ ಪರಿಸ್ಥಿತಿಯಿಂದ ಬರ್ಬೋದಾ, ಯಾವ ಥರ ಇದು? ಇದು ಯಾರಿಗೆ ಬೇಕಾದ್ರೂ ಬರ್ಬೋದು. ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಅಥವಾ ಐದನೇ ವಯಸ್ಸಿನಿಂದ ಹಿಡ್ಕೊಂಡು 65 ವರ್ಷ ಮುದುಕರಿಗೂ ಕೂಡ ಬರ್ಬೋದು, ಅಥವಾ 90 ವರ್ಷ ಮುದುಕರು ಕೂಡ ಬರ್ಬೋದು. ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ. ಆದರೆ ಹೇಗೆ ಬರುತ್ತೆ ಅಂತಂದಾಗ, ಯಾವಾಗ ನಮ್ಮ ದೈನಿತ್ಯದ ಒಂದು ಊಟದ ಅನುಕರಣೆ ಕರೆಕ್ಟಾಗಿರಲ್ಲ, ಅಥವಾ ಕರೆಕ್ಟಾಗಿ ನಾವು ಅತಿಯಾದ ಜಾಸ್ತಿ ನೀರು ಕಂಟೆಂಟ್ ಜಾಸ್ತಿ ತೊಗೊಳಲ್ಲ, ಆವಾಗ ಈ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು. ಆಮೇಲೆ ಇನ್ನೊಂದು, ಕಲುಷಿತ ಆದಂತಹ ಆಹಾರ ಸೇವನೆ ಮಾಡಿದಾಗ, ಈ ಬೀದಿ ಬದಿಯಲ್ಲಿ ಕಟ್ ಮಾಡಿದಂತಹ ಫ್ರೂಟ್ಸ್ ತೊಗೊಂಡಾಗ ಅಲ್ಲಿರುವಂತಹ ರೋಗ ರುಜಿನಗಳು ಕೂಡ ಅಪೆಂಡಿಕ್ಸ್ ಆಗಿ ಮಾಡೋ ಚಾನ್ಸಸ್ ಇರ್ತದೆ. ಸೊ ಏಜಲ್ಲಿ ಯಾವುದು, ಈಗ ಗಂಡು ಮಕ್ಕಳಲ್ಲಿ ಬರುತ್ತಾ, ಹೆಣ್ಮಕ್ಳಲ್ಲಿ ಬರುತ್ತಾ, ಅಥವಾ ಚಿಕ್ಕವರಲ್ಲಿ ಬರುತ್ತಾ, ದೊಡ್ಡವರಲ್ಲೇ ಬರುತ್ತಾ, ಅಥವಾ ವಯಸ್ಸಾದವರಲ್ಲಿ ಬರುತ್ತಾ ಅನ್ನೋ ಒಂದು ಯಾವುದೇ ಒಂದು ಕ್ರೈಟೀರಿಯಾ ಕೂಡ ಇರೋದಿಲ್ಲ. ಆದರೆ ಬರುತ್ತೆ ಅಂತ ಅಂದಾಗ ಮಾತ್ರ ಇನ್ಫೆಕ್ಷನ್ಸು ಯಾವುದೋ ಒಂದು ರೂಪದಲ್ಲಿ, ಐದರ್ ಕಾನ್ಸ್ಟಿಪೇಷನಿಂದ ಆಗಿರ್ಬೋದು, ಐದರ್ ಜಂಕ್ ಫುಡ್ಡಿಂದ ತಿಂದಿಂದ ಆಗಿರ್ಬೋದು, ಕಮ್ಮಿ ನೀರು ಕುಡ್ದಿಂದ ಆಗಿರ್ಬೋದು, ಇನ್ನೊಂದು ಕಲುಷಿತ ಆದ ಆಹಾರವನ್ನು ಸೇವಿಸಿದಿಂದ ಆಗಿರ್ಬೋದು, ಅಥವಾ ಕಲುಷಿತ ಆದಂತಹ ಒಂದು ಪದಾರ್ಥವನ್ನು ಸೇವನೆ ಮಾಡಿದಾಗ ಕೂಡ ಈ ಅಪೆಂಡಿಕ್ಸು ಬರೋ ಚಾನ್ಸಸ್ ಇರುತ್ತೆ. ಸೊ ಅಪೆಂಡಿಕ್ಸ್ ಬಂದಾಗ ಎಗೇನು ಸೇಮ್ ಥಿಂಗ್, ಕ್ಲಿನಿಕಲ್ ಎಕ್ಸಾಮಿನೇಷನ್ಸ್ ಆಗುತ್ತೆ, ಮತ್ತು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಮತ್ತು ರೇಡಿಯಾಲಜಿಕಲ್ ಟೆಸ್ಟ್ ಕೂಡ ಮಾಡ್ತೀವಿ. ಅದರಲ್ಲಿ ಯಾವ ಸಿವಿಯರಿಟಿಯಲ್ಲಿದೆ ಅನ್ನೋದಕ್ಕೆ ನಾವೊಂದು ಅವಾಗಾಡ್ರೋ ಸ್ಕೋರ್ ಅಂತ ಒಂದು ಬಳಸ್ತೀವಿ. ಅದರಲ್ಲಿ ಇಫ್ ದ ಪಾಯಿಂಟ್ಸ್ ಆರ್ ಮೋರ್ ದೆನ್ 7, ಮೋರ್ ದೆನ್ 8, ಆವಾಗ ಅಂತಹ ಒಂದು ರೋಗಿಗೆ ಆಪ್ರೇಷನ್ ಬೇಕಾಗುತ್ತೆ. ಅದನ್ನು ನಾವು ಲೇಸರ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಮಾಡ್ತೀವಿ. ಓಕೆ, ಅದು ಐದರ್ ಸಿಂಗಲ್ ಪೋರ್ಟ್ ಆರ್ 3 ಪೋರ್ಟ್ ಹಾಕ್ಬಿಟ್ಟು ನಾವು ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟ್ ಮಾಡ್ತೀವಿ. ಅದರಲ್ಲಿ ಕಷ್ಟ ಆಯಿತು, ಅಡೇಷನ್ಸ್ ಎಲ್ಲ ತುಂಬ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ಅದನ್ನು ಕೂಡ ಓಪನ್ ಮಾಡಿಕೊಂಡು ಎಲ್ಲಿ ಬ್ಲೀಡಿಂಗ್ ಆಗಿದೆ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಆ ಇನ್ಫೆಕ್ಷನ್ ಆಗಿದಂತಹ ಒಂದು ಆರ್ಗನ್ನ ತೆಗೆದುಬಿಟ್ಟು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ, ಪೆಥಾಲಜಿಕಲ್ ಟೆಸ್ಟ್ ಒಂದು. ಇನ್ನೊಂದು, ಮೋಸ್ಟ್ ಆಫ್ ದ ಟೈಮ್ಸು ಇವತ್ತಿನ ದಿನದಲ್ಲಿ ಲೇಸರಲ್ಲಿ ಮಾಡಿ, ಅಂದರೆ ಲ್ಯಾಪ್ರೋಸ್ಕೋಪಿಕಲ್ಲಿ ಮಾಡಿ ಟ್ರೀಟ್ಮೆಂಟ್ನ ಅದನ್ನು ಕೀ ಹೋಲ್ ಮಾಡಿಬಿಟ್ಟು ಕೀ ಹೋಲಿಂದನೇ ಅಪೆಂಡಿಕ್ಸ್ ತೆಗಿತೀವಿ. ಅದಕ್ಕೆ ಮುಂಚೆನೂ ಕೂಡ ಈ ಥರ ಇನ್ಫೆಕ್ಷನ್ಸ್ ಆದಾಗ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡಿಕೊಂಡು, ಇಫ್ ಇಟ್ ಈಸ್ ಲೆಸ್ ದ್ಯಾನ್ ಸ್ಕೋರ್ ಬಿಟ್ವೀನ್ 5 to 7 ಇತ್ತು ಅಂತಂದರೆ ವಿ ಗಿವ್ ಎ ಚಾನ್ಸ್ ಆಫ್ ಆ್ಯಂಟಿಬಯೋಟಿಕ್. ಇಫ್ ದ ಕೋರ್ ಲೆಸ್ ದ್ಯಾನ್ 5 ಇತ್ತು ಅಂದರೆ ಆ್ಯಂಟಿಬಯೋಟಿಕಲ್ಲೇ ಕಮ್ಮಿ ಆಗುತ್ತೆ. ಅಂದರೆ ಈ ಅಪೆಂಡಿಕ್ಸ್ ಬಂದಾಗಲೂ ಕೂಡ 85% ವಿತೌಟ್ ಆಪ್ರೇಷನ್ಸು ಗುಣ ಆಗೋ ಚಾನ್ಸಸ್ 85% ಇರುತ್ತೆ. ಆದರೆ 15% ರೋಗಿಗಳಿಗೆ ಮಾತ್ರ ಆಪ್ರೇಷನ್ ಬೇಕಾಗೋ ಚಾನ್ಸಸ್ ಇರುತ್ತೆ. 15% ರೋಗಿಗಳಿಗೆ ನಾವು ಆಪ್ರೇಷನ್ ಮಾಡಿದಾಗ ಈ ಅವಾಗಾಡ್ರೋ ಸ್ಕೋರ್ ಮೋರ್ ದೆನ್ 7 to 8 ಇರಬೇಕು. ನಾಮಿನಲ್ ಸ್ಕೋರ್ ಇಸ್ 0 to 10, 1 to 10. ಆ 1 to 10ನಲ್ಲಿ 7 ಪಾಯಿಂಟ್ಸ್ಗಿಂತ ಜಾಸ್ತಿ ಇತ್ತು, ಅದರಲ್ಲಿ ಏನಾಗುತ್ತೆ, ಫೀವರ್ ಕೂಡ 1 ಪಾಯಿಂಟ್ ಇರುತ್ತೆ. ಆಮೇಲೆ WBC ಕೌಂಟು 2 ಪಾಯಿಂಟ್ ಇರುತ್ತೆ. ಟೆಂಪ್ರೇಚರನ್ನು ರೆಕಗ್ನೈಸ್ ಮಾಡೋದು, ಪೇಯ್ನ್ ಅಬ್ಡಾಮನ್ನು, ಈ ಥರ ಎಲ್ಲದಕ್ಕೂ ಒಂದೊಂದು ಪಾಯಿಂಟ್ ಈ ಥರ ಕೊಟ್ಟಿರ್ತೀವಿ. ಇವೆಲ್ಲ ಕ್ಯುಮ್ಯುಲೇಟಿವ್ ನೋಡಿಕೊಂಡು 7 ಇಂದ 8 ಪಾಯಿಂಟ್ ಬಂತಂದಾಗ ವಿ ವಿಲ್ ಕನ್ಸಿಡರ್ ಬೆಟರ್ ಟು ಡೂ ದ ಸರ್ಜರಿ ಆನ್ ಅ ಕ್ಲಿನಿಕಲ್ ಬೇಸಿಸ್. ಸೊ ಸರ್ಜರಿ ಮಾಡೋದು ತುಂಬ ಅಂತ ಏನು ಕ್ಲಿಷ್ಟಕರ ಅಲ್ಲ, ಅಂಟಿಲ್ ಅನ್ಲೆಸ್ ಎಲ್ಲ ಆರ್ಗನು ಇರೋ ಜಾಗದಲ್ಲಿದ್ದು, ಅಪೆಂಡಿಕ್ಸು ಕೂಡ ರೈಟ್ ಇಲಿಯಾಕ್ ಫೋಸದಲ್ಲಿತ್ತು ಅಂದಾಗ ದುರ್ಬೀನ್ ಹಾಕಿ, ಆಮೇಲೆ ಅಬ್ಡಮನನ್ನು ಕಾರ್ಬನ್ ಡೈಆಕ್ಸೈಡಿಂದ ಹೊಟ್ಟೆ ಉಬ್ಬರಿಸ್ಬಿಟ್ಟು, ಸೊ ದುರ್ಬೀನ್ ಹಾಕಿ ಏನಾಗಿದೆ ಅಂತ ನೋಡಿಕೊಂಡು ಅದನ್ನೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡಿ, ಅಲ್ಲಿ ಲ್ಯಾಪ್ರೋಸ್ಕೋಪಿಕ್ನ ಯೂಸ್ ಮಾಡಿಬಿಟ್ಟು ಅಪೆಂಡಿಕ್ಸ್ನ ಇನ್ಫೆಕ್ಷನ್ ಆಗಿದ್ದ ಪಾರ್ಟನ್ನು ಮಾತ್ರ ತೆಗೆದು ಬಾಕಿಯಂತೆ ಅದನ್ನು ಸ್ಟಿಚ್ ಮಾಡಿ ಹೊರಗಡೆ ಬರ್ತೀವಿ. ಸೊ ಈ ಥರ ಮಾಡೋದ್ರಿಂದ ವಿತಿನ್ 1 ಡೇಯಲ್ಲೂ ಕೂಡ ಪೇಷಂಟು ಮನೆಗೆ ಹೋಗಿ ಕಳಿಸ್ತೀವಿ. ವಿತಿನ್ 24 hours ದ ಪೇಷಂಟ್ ವಿಲ್ ಬಿ ರಿಕವರ್ಡ್. ಮೊದಲನೇ ಓಲ್ಡನ್ ಡೇಸಲ್ಲಿ ಇದೇ ಅಪೆಂಡಿಕ್ಸ್ ಆದಾಗ ಇಷ್ಟುದ್ದಕ್ಕೆ ಹೋಗ್ತಾಯಿದ್ರು. ಆಲ್ಮೋಸ್ಟ್ 8 to 10 centimeter ರೈಟ್ ಇಲಿಯಾಕ್ ಫೋಸದಲ್ಲಿ ಮಾರ್ಕ್ ಇರ್ತಾಯಿತ್ತು. ಸೊ ಅಷ್ಟು ಕೊಯ್ದುಬಿಟ್ಟು ಅಪೆಂಡಿಕ್ಸ್ ಎಲ್ಲಿದೆ ಅಂತ ಹುಡುಕಿ ಅದನ್ನು ತೆಗೆದು ಆಮೇಲೆ ಅದನ್ನು ಸ್ಟಿಚ್ ಮಾಡಿ ಸ್ಟಮ್ಮಿ ಸ್ಟಿಚ್ ಮಾಡ್ತಾಯಿದ್ರು. ಇವತ್ತಿನ ದಿನದಲ್ಲಿ ಅಂಬಲಿಕಸ್ ಹತ್ರ 1 centimeter, ಅದ್ರ ಕೆಳಗಡೆ 0.5 ಅಂದರೆ ಆಲ್ಮೋಸ್ಟ್ ಎರಡಕ್ಕೂ ಎಲ್ಲ ಸೇರಿದ್ರು ಕೂಡ 2 centimeter ಮಾತ್ರ ಓಪನ್ ಮಾಡ್ತೀವಿ. ಅಷ್ಟು ಓಪನ್ ಮಾಡಿಬಿಟ್ಟು ಆಪ್ರೇಷನ್ ಮಾಡಿ ಒಂದೇ ದಿನದಲ್ಲಿ ಮಗುವನ್ನ ರೆಡಿ ಮಾಡಿ ಅಥವಾ ರೋಗಿನ ಗುಣಪಡಿಸಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ವೈಜ್ಞಾನಿಕತೆ ವೈದ್ಯಕೀಯವಾಗಿ ಅಷ್ಟೊಂದು ಮುಂದುವರೆದಿದೆ ಅನ್ನೋ ಥರ ಆಯಿತು.
ಎಸ್, ತುಂಬ ಜನಕ್ಕೆ ಭಯ ಇರುತ್ತೆ ಈ ಥರದೊಂದು ಆಪ್ರೇಷನ್ಗಳು ಹೇಗೆ ನಡೀತಾ ಇರುತ್ತೆ ಅನ್ನೋದನ್ನು ಕುರಿತಾಗಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಅಪೆಂಡಿಕ್ಸ್ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅಪೆಂಡಿಕ್ಸ್ ಬರುತ್ತೆ ಅನ್ನೋ ಥರದ್ದು ಏನಾದರೂ ಇದೆಯಾ, ಅಥವಾ ಅಪೆಂಡಿಕ್ಸಿಂದ ಬೇರೆ ಕಾಯಿಲೆಗಳು ಬರುತ್ತಾ? ಈಗ ಡಯಾಬಿಟಿಸ್ ಇರುತ್ತೆ, BP ಇರುತ್ತೆ, ಅವ್ರ ಸಿಚುವೇಶನ್ಸ್ ಎಲ್ಲ ಹೇಗಿರುತ್ತೆ? ಖಂಡಿತವಾಗಿ. ಈಗ ಅಪೆಂಡಿಕ್ಸ್ ನಾನು ಆಗಲೇ ಹೇಳಿದಾಗೆ ಏಜ್ಗೂ ಕೂಡ ಯಾವುದಕ್ಕೂ ಇದಿಲ್ಲ. 4ನೇ ವರ್ಷದ ಹುಟ್ಟಿದ ಮಗುಗೂ ಕೂಡ ಬರ್ಬೋದು, 5 ವರ್ಷ ಇರುವಂತಹ ಮಗು ಕೂಡ ಬರ್ಬೋದು. ಅದೇ ರೀತಿ ಅಪೆಂಡಿಕ್ಸ್ ಅನ್ನೋದು ಯಾವ ರೋಗಿಗಳ ಇಮ್ಯುನಿಟಿ ಕಮ್ಮಿ ಇರ್ತದೆ, ಐದರಿ ಇಮ್ಯುನಿಟಿ ಕಮ್ಮಿ ಆಗಿರುವಂಥ ರೋಗ ಯಾವುದು? ಶುಗರು. ಅತಿಯಾದ ಶುಗರ್ ಜಾಸ್ತಿ ಇರುವಾಗ ಇನ್ಫೆಕ್ಷನ್ ಎಲ್ಲಿ ಬೇಕಾದ್ರೂ ಆಗ್ಬೋದು. ಮತ್ತು ಇನ್ನೊಂದು, ಅತಿಯಾದ ಶುಗರ್ಸ್ ಕಂಟ್ರೋಲ್ ಇಲ್ಲದಾಗ ಸಡನ್ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತದೆ. ಓಕೆ, ಸೊ ಇಮಿಡಿಯೇಟಾಗಿ ಪೇಷಂಟ್ ವಿತಿನ್ 5 ಮಿನಿಟ್ಸ್ ಆಲ್ಸೋ ಪೇಷಂಟ್ ಕ್ಯಾನ್ ಡೈ. ಓಕೆ, ಅಂಥ ಸಂದರ್ಭದಲ್ಲಿ ಮತ್ತು ಯಾವಾಗ ಒಂದು ಇಮ್ಯುನಿಟಿ ಕಮ್ಮಿ ಇದ್ದಾಗ, ಅಂದರೆ ಈ HIV ಸೋಂಕ್ಸ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಕ್ಯಾನ್ಸರಸ್ ಪೇಷಂಟ್ಸ್ ಇರ್ಬೋದು, ಈ ಥರ ಎಲ್ಲ ಇರುವಂಥ ಪೇಷಂಟ್ಸಲ್ಲೂ ಕೂಡ ಅಪೆಂಡಿಕ್ಸೈಟಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಎಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ ಆವಾಗ ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿಯು ಕೂಡ ಕಮ್ಮಿ ಇರ್ತದೆ. ಯಾವಾಗ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ, ಮನುಷ್ಯನ ದೇಹದಲ್ಲಿರುವಂತಹ ಒಂದು ಆರ್ಗ್ಯಾನಿಸಮ್ಸು, ಬ್ಯಾಕ್ಟೀರಿಯಾ, ವೈರಸ್ಸಿಂದ ಅಂಗಾಂಗಗಳು ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತವೆ. ಇದಕ್ಕೆ ಆಪರ್ಚುನಿಟಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಆ ಆಪರ್ಚುನಿಟಿಕ್ ಇನ್ಫೆಕ್ಷನ್ಸ್ ಅಪೆಂಡಿಕ್ಸಲ್ಲೂ ಕೂಡ ಆಗ್ಬೋದು. ಆ ಇಮ್ಯುನಿಟಿ ಕಮ್ಮಿ ಇರುವಾಗ ಇನ್ಫೆಕ್ಷನ್ಸ್ ಆಗಿ ಅಪೆಂಡಿಸೈಟಿಸ್ ಕೂಡ ಆಗ್ಬೋದು.